ಮಕ್ಕಳೇ, ಮುಖದಲ್ಲಿ ನಗು ಮತ್ತು ಕೈಯಲ್ಲಿ ಚಪ್ಪಾಳೆ, ಇದು ಆರೋಗ್ಯಕ್ಕೆ ಒಳ್ಳೆಯದಂತೆ. ನಾನು ನಿಮಗೊಂದು ಸಣ್ಣ ಚಟುವಟಿಕೆ ಮಾಡಿಸ್ತೇನೆ. ಒಂದು ಚಪ್ಪಾಳೆದು, ಒಂದು ನಗುವಿದ್ದು, ಒಂದು ನಿಮಿಷದಲ್ಲಿ ಮಾಡಿ. ಆಮೇಲೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ನಿಮಿಷ ಎದ್ದು ನಿಲ್ತೀರಾ ಎಲ್ಲ? ಒಂದು ನಿಮಿಷ ಎದ್ದು ನಿಲ್ಲಿ ಎಲ್ಲರೂ. ಒಂದು ನಿಮಿಷ ಕೂತು ಸಾಕಾಗಿ ಹೋಯ್ತು. ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಮಕ್ಕಳು, ಈಗ ನೆಲ್ಲಿಕಾಯಿ ಮರ ನನ್ನ ಕೈಯಲ್ಲಿ ಉಂಟು. ನೆಲ್ಲಿಕಾಯಿ ಮರ, ನಾನು ಅದನ್ನು ಅಲುಗಾಡಿಸ್ತೇನೆ. ಈಗ ಅಲುಗಾಡಿಸುವಾಗ ನೀವೇನು ಮಾಡಬೇಕು? ಚಪ್ಪಾಳೆ ಹೊಡಿಬೇಕು. ಮೆಲ್ಲ ಅಲುಗಾಡಿದ ಒಂದು ಚಪ್ಪಾಳೆ, ಈಚೆ ಬಂದು ಮತ್ತೊಂದು ಚಪ್ಪಾಳೆ. ಆಯಿತಾ? ಸ್ಟಾರ್ಟ್. ಹೊಡೀರಿ. ಸ್ಟಾಪ್ ಆಗಿದೆಲ್ಲ. ಎಸ್, ಥ್ಯಾಂಕ್ ಯು. ಇನ್ನೊಂದು ಲಾಫಿಂಗ್ ಗ್ಯಾಸ್. ನನ್ನ ಹತ್ರ ಒಂದು ಖರ್ಚಿಪ್ ಉಂಟು. ನಾನೀಗ ಅದನ್ನು ಈಗ ಇಟ್ಕೊಳ್ತೇನೆ. ಮೇಲೆ ಮಾಡುವಾಗ ನೀವು ಜೋರು ನಗಾಡಬೇಕು, ಕೆಳಗೆ ಮಾಡುವಾಗ ಸ್ಟಾಪ್ ಮಾಡಬೇಕು. ಆಯಿತಾ? ಎಸ್, ರೆಡಿ? ನಗಬೇಕು. ನಗಾಡಿ. ಹಾಂ, ಸ್ಟಾಪ್. ನಗಾಡಿ. ಎಸ್, ಈಗ ಖುಷಿ ಆಗ್ತಾ ಉಂಟು. ನಿಮ್ಮ ಮುಖದೆಲ್ಲ ನಗು ಕಾಣ್ತಾ ಉಂಟು. ನನಗೆ ಭಾಳ ಖುಷಿ ಆಯಿತು. ಇರಲಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಘಟಾನುಘಟಿ ಗಣ್ಯರುಗಳೆಲ್ಲ ಇದ್ದಾರೆ. ಅವರ ಎದುರು ನಾನೇನೂ ಅಲ್ಲ. ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯವರು ಅವೆಲಿನ್ ಲೂಯಿಸ್ ಅವರು ಈ ಒಂದು ಸಂಸ್ಥೆಯನ್ನು ಬೆಳೆಸುವಲ್ಲಿ ಬಹಳ ಶ್ರಮ ವಹಿಸಿದವರು. ಹಾಗೆ ಇನ್ನೊಬ್ಬರು BM ಸಂಸ್ಥೆಯ ಮುಖ್ಯಸ್ಥರು ಪ್ರೇಮ ಟೀಚರ್ ಅವರು. ಹಾಗೆ ಇನ್ನೊಬ್ಬರು ಕೂಡಬೆಟ್ಟು ಮಾಳದ ಮುಖ್ಯ ಶಿಕ್ಷಕಿಯವರು, ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಉಪ ಪ್ರಾಂಶುಪಾಲರು, ಹಾಗೂ ಈ ಶಾಲೆಗೆ ಸಂಬಂಧಪಟ್ಟ ಎಲ್ಲ ಮಹನೀಯರು. ಹಾಗೆ ಇನ್ನೊಬ್ಬರು ಪುಣ್ಯಾತ್ಮರು ಇಲ್ಲಿ ಕೂತ್ಕೊಂಡಿದ್ದಾರೆ. ಕಾರ್ಕಳದ ದಾನಶೂರ ಕರ್ಣ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ, ನಮ್ಮ ಕಮಲಾಕ್ಷ ಕಾಮತ್ರವರು. ಕಾರ್ಕಳದ ಸರ್ಕಾರಿ ಶಾಲೆಯ ಪ್ರತಿಯೊಂದು ಸರ್ಕಾರಿ ಶಾಲೆಗೆಯನ್ನು ಕೊಡುಗೆ ನೀಡಿದವರಿದ್ದಾರೆ, ಅದು ನಮ್ಮ ಕಮಲಾಕ್ಷ ನಾಯಕರವರು. ಬಹಳ ಶಾಲೆಯ ಬಗ್ಗೆ ಅವರಿಗೆ ಅಭಿಮಾನ, ಪ್ರೀತಿ. ಯಾರಿಗೆ? ಕಮಲಾಕ್ಷ ನಾಯಕರವರಿಗೆ. ಅಂಥ ಪುಣ್ಯಾತ್ಮರೊಟ್ಟಿಗೆ ನಾನು ಸ್ಟೇಜನ್ನು ಹಂಚಿಕೊಂಡದ್ದು ನನಗೆ ಬಹಳ ಸಂತಸದ ವಿಷಯ. ಇಲ್ಲಿ ತನಕ ನನ್ನ ಜೀವಮಾನದಲ್ಲಿ ಇಂಥ ಒಂದು ಪುಣ್ಯಾತ್ಮರೊಟ್ಟಿಗೆ ಕೂತ್ಕೊಳ್ಳಿಕ್ಕೆ ಸೌಭಾಗ್ಯ ಸಿಗಲಿಲ್ಲ. ಅದನ್ನು ಒದಗಿಸಿಕೊಟ್ಟವರು ಈ ಶಾಲೆಯ ಎಲ್ಲ ಸಂಬಂಧಪಟ್ಟ ಮುಖ್ಯಸ್ಥರು. ಅವರಿಗೆ ನಾನು ಪ್ರಪ್ರಥಮ ಬಾರಿಗೆ ಆಭಾರಿಯಾಗಿದ್ದೇನೆ. ಮಕ್ಕಳೇ, ನಮಗೆ ಪಾಠ ಮಾಡುವಾಗೆಲ್ಲ ಹೇಳ್ತಾರಲ್ಲ, ನೀವು ಮಹಾತ್ಮ ಗಾಂಧಿಯಾಗಿ ಆಗಬೇಕು, ಜವಾಹರ್ಲಾಲ್ ನೆಹರು ಆಗಬೇಕು, ಸುಭಾಷ್ ಚಂದ್ರ ಬೋಸರಾಗಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕು ಅಂತ ಹೇಳ್ತಾರಲ್ಲ. ಆಗಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವಿಲ್ಲ. ಅವರಾಗಿ ಆಗಲಿಕ್ಕೆ ಇನ್ನೂ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಸ್ವಾತಂತ್ರ್ಯ ಹೋರಾಟಗಾರರಾಗಲಿಕ್ಕೂ ನಮಗೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಇನ್ನು ಬ್ರಿಟಿಷರ ಭಾರತಕ್ಕೆ ಬರೋದಿಲ್ಲ, ಅಥವಾ ಯಾರು ನಮ್ಮನ್ನು ದಂಡೆತ್ತಿ ಬರೋದಿಲ್ಲ, ಖಂಡಿತ. ಅದು ಆಗ ನಮಗೆ ಹೋರಾಟ ಮಾಡಲಿಕ್ಕೆ ಸಿಗೋದಿಲ್ಲ. ಆದರೆ ಅಂಥ ನಾಯಕರ ಕೆಲವು ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾನು ಹಾಗೆ ಆಗಿ ಹೀಗೆ ಆಗಿ ಅಂತ ನಾನು ಹೇಳೋದಿಲ್ಲ. ನಾವು ಕೇವಲ ಮನುಷ್ಯರಾಗಿರಬೇಕು. ಯಾಕಂತ ಗೊತ್ತಾದರೆ ನಿಮಗೆ, ಮಕ್ಕಳೇ, ನೀವು ನೋಡ್ತಿದ್ದೀರಿ ಟಿವಿಯಲ್ಲಿ, ಮೊಬೈಲಲ್ಲಿ ಮತ್ತು ಪೇಪರ್ಗಳಲ್ಲಿ ಮನುಷ್ಯ ಮಾಡಿದ ಕೃತ್ಯಗಳು ಇವತ್ತು ನಡೀತಾ ಉಂಟು. ನಿಜವಾಗದು ಮನುಷ್ಯ ಮಾಡುವಂಥ ಕೃತ್ಯಗಳಲ್ಲ, ಅಹಿತಕರ ಘಟನೆಗಳು, ಅಹಿತಕರ ಕೃತ್ಯಗಳು ನಡೀತಾ ಉಂಟು. ಅದು ನಿಜವಾಗಿ ಮನುಷ್ಯ ಮಾಡುವಂಥ ಕೃತ್ಯಗಳಲ್ಲ. ಹಾಗಾಗಿ ನಾನು ಹೇಳೋದು, ನಾವು ಮನುಷ್ಯರಾಗುವುದಂತ ಹೇಳಿದರೆ ನಮ್ಮಿಂದ ಏನು ಸಾಧ್ಯ ಉಂಟು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಒಳ್ಳೊಳ್ಳೆ ಮಾತುಗಳನ್ನಾಡಿ ಇನ್ನೊಬ್ಬರ ಪ್ರೀತಿಯನ್ನು ಗಳಿಸುವಂಥದ್ದು, ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಪಡೆದುಕೊಳ್ಳುವಂಥದ್ದು, ಇದು ಮನುಷ್ಯನಲ್ಲಿರುವಂಥ ಮುಖ್ಯ ಲಕ್ಷಣಗಳು. ಇದು ಮಾತ್ರ ಮಾಡಿಕೊಂಡ್ರೆ ಸಾಕು, ಮತ್ತು ನಮ್ಮ ಜೀವನ ತನ್ನಷ್ಟಕ್ಕೆ ಮುಂದುವರಿತದೆ. ನೀವಿನ್ನು ಮಹಾನ್ ಆಗಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾಯಿದ್ದೀರಿ. ಖಂಡಿತ ನೀವು ಆಗ್ತೀರಿ. ನಿಮ್ಮ ಮುಖ ಲಕ್ಷಣಗಳನ್ನು ನೋಡುವಾಗ ನೀವು ಸಮಾಜದ ಉತ್ತಮ ವ್ಯಕ್ತಿಗಳಾಗಿ ಹೊಂದಲಿಕ್ಕಿದ್ದೀರಿ. ನಾನು ಮತ್ತೊಂದು ಹೇಳೋದಂತ ಹೇಳಿದ್ರೆ, ಮಕ್ಕಳೇ, ಇವತ್ತು ಸಮಾಜದಲ್ಲಿ ಏನೇನು ಅಹಿತಕರ ಘಟನೆಗಳು ನಡೀತಾವೆ ನೋಡಿ. ನಾವು ಈ ಸಣ್ಣ ಪುಟ್ಟ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೇವೆ. ಈಗ ಮನೆಯಲ್ಲಿ ಅಮ್ಮ ಜೋರು ಮಾಡಿದಾಗ, ಅಪ್ಪ ಜೋರು ಮಾಡಿದಾಗ ಏನೇನೋ ಆಗುವಂಥದ್ದು ಕೆಲವು ಅನಾಹುತಗಳು ನೀವು ಗಮನಿಸಿದ್ದೀರಿ. ಅದಕ್ಕೆಲ್ಲ ಅಪ್ಪ ಅಮ್ಮ ಜೋರು ಮಾಡೋದಂತೇಳಿ ಯಾವುದಕ್ಕಂತ ನೀವು ತಿಳ್ಕೊಳ್ಬೇಕು, ಅಥವಾ ಗುರುಗಳು ಜೋರು ಮಾಡೋದು ಯಾವುದಕ್ಕಂತ ನೀವು ತಿಳ್ಕೊಳ್ಬೇಕು. ಅದನ್ನೆಲ್ಲ ನಾವು ಸರಿಯಾಗಿ ಸಮರ್ಥಿಸಿಕೊಳ್ಬೇಕು. ಸಣ್ಣ ಪುಟ್ಟ ವಿಷಯಕ್ಕೆ ಸಿಟ್ಟು ಮಾಡಿಕೊಳ್ಳುವಂಥದ್ದು,
ಕೆಲವರು ಜೀವವನ್ನೇ ಕಳೆದುಕೊಂಡದ್ದು ಉದಾಹರಣೆ ಕೂಡ ಉಂಟು. ಯಾಕೆ? ಪ್ರಪಂಚ ವಿಸ್ತಾರವಾಗಿದೆ, ಹೇಗೆ ಬೇಕಾದರೂ ಬದುಕ್ಬೋದು. ಅಂಥ ಸಣ್ಣ ಪುಟ್ಟ ಸೆಟ್ಟಿಗೋಸ್ಕರ ಅಥವಾ ತಂದೆ ತಾಯಿ ಹೇಳಿದ ಮಾತಿಗೋಸ್ಕರ ನೀವು ನಿಮ್ಮ ತೊಂದರೆಯನ್ನು ಮಾಡಿಕೊಳ್ಬೇಡಿ. ನಮಗೆ ಬೇಕಾದಷ್ಟು ಭವಿಷ್ಯ ಉಂಟು ಇನ್ನು, ಅಲ್ವಾ? ಹಾಗಾಗಿ ನೀವು ನಿಮ್ಮ ಭವಿಷ್ಯ ಉತ್ತಮವಾಗಲಿ. ನಾವು ದೇವರು ನಮ್ಮನ್ನು ಸೃಷ್ಟಿ ಮಾಡೋದು ಯಾವುದಾದ್ರೂ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ. ಭೂಮಿಯಲ್ಲಿ ಸಾವಿರಾರು ಜೀವಜಂತುಗಳಿವೆ, ಅದರಲ್ಲಿ ಶ್ರೇಷ್ಠವಾದ ಜನ್ಮ ಅಂತ ಹೇಳಿದರೆ ಅದು ಮನುಷ್ಯ ಜನ್ಮ, ಅಲ್ವಾ? ಮನುಷ್ಯರಾಗಿ ಸೃಷ್ಟಿಯಾದದ್ದು ನಾವು ಯಾಕೆ? ಈ ಭೂಮಿಗೆ ಏನಾದರೂ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತೇಳಿ. ಹಾಗಾಗಿ ನೀವು ಕೂಡ ನಿಮ್ಮಿಂದ ಆದಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಇನ್ನೊಬ್ಬರಿಗೆ ಕಮಲಾಕ್ಷ ನಾಯಕರಂತಹ ಮಹಾನ್ ದಾನಿ ಹಾಗೆ ಸಮಾಜಕ್ಕೆ ಏನಾದರೂ ಸಹಾಯ ಮಾಡಿ. ನಿಮ್ಮಿಂದ ಆದಷ್ಟು ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಇನ್ನೂ ಉನ್ನತವಾದ ಶಿಕ್ಷಣವನ್ನು ನೀವೆಲ್ಲ ಪಡೀಲಿಕ್ಕಿದ್ದೀರಿ. ನಿಮಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ. ಮತ್ತು ನನಗೆ ಇವತ್ತು ಇಲ್ಲಿ ಬಂದು ಮತ್ತೊಂದು ವಿಷಯವನ್ನು ಹೇಳಲಿಕ್ಕೆ ಮರೆತುಬಿಟ್ಟೆ ನಾನು. ಇವತ್ತು ಕ್ರೈಸ್ಟಿಂಗ್ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತೇಳಿದರೆ ನಮ್ಮ ಊರು ಮಂಗಳೂರಿನ ಗಡಿ ಪ್ರದೇಶ ಇರುವತ್ತೂರು. ಅಲ್ಲಿಂದ ಕೂಡ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿದರೆ ಇಲ್ಲಿಯ ವಿದ್ಯಾಭ್ಯಾಸ ಅತ್ಯುತ್ತಮ ರೀತಿಯಲ್ಲಿ ಉಂಟು ಅಂತೇಳಿ ನನ್ನ ಒಂದು ಅನಿಸಿಕೆ. ಯಾಕಂತೇಳಿದರೆ ಅಷ್ಟು ದೂರದಿಂದ ಇಲ್ಲಿ ಹುಡುಕಿಕೊಂಡು ಬರೋದಿಲ್ಲ. ಯಾಕೆ ಬರ್ತಾರೆ ಅಂತ ಹೇಳಿದರೆ ಇಲ್ಲಿ ಉತ್ತಮವಾದ ವಾತಾವರಣ ಉಂಟು, ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಇಲ್ಲಿ ಹುಡುಕಿಕೊಂಡು ಬರ್ತಾ ಇದ್ದಾರೆ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು. ಯಾವುದೇ ಸಂಸ್ಥೆಗೆ ಸ್ಪರ್ಧೆ ಇಲ್ಲದೆ ನಿಮ್ಮ ಸಂಸ್ಥೆ ಅತ್ಯುತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡ್ತಾ ಇದೆ. ಇನ್ನೂ ಕೂಡ ಬೆಳೀತಾ ಇದೆ. ಇನ್ನೂ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಬರೀ ನಮ್ಮ ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕ್ರೈಸ್ಟಿಂಗ್ ಸಂಸ್ಥೆ ಮಿಂಚಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಶಗುನ್ ಅಂತ ವಾಲಿಬಾಲ್ ಆಟಗಾರ್ತಿ ಚೀನಾಕ್ಕೆ ಹೋಗಿ ಅಲ್ಲಿ ಭಾರತ ತಂಡದ ನಾಯಕಿಯಾಗಿ ಒಂದು ಕ್ರೈಸ್ಟಿಂಗ್ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳಿದರೆ ನಮಗೆ ಇಡೀ ಕಾರ್ಕಳ ತಾಲೂಕಿಗೆ ನಮಗೆ ಹೆಮ್ಮೆ. ನಮಗಂತೂ ಭಾಳ ನಾವು ಕೂಡ ಭಾಳ ಸಂತೋಷವನ್ನು ಪಟ್ಟಿದ್ದೇವೆ ಆ ಸಂದರ್ಭದಲ್ಲಿ. ಇದರ ಹಿಂದೆ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ. ಖಂಡಿತ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಇಲ್ಲದೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಯಾರು ತರಬೇತಿ ಕೊಟ್ಟರೂ ಕೂಡ ಅದರ ಹಿಂದೆ ದೈಹಿಕ ಶಿಕ್ಷಕರ ಪಾತ್ರ ಪ್ರಮುಖವಾದದ್ದು. ಅವರ ಶಿಸ್ತು, ಅವರು ಮಾಡುವಂತಹ ಒಂದು ತರಬೇತಿ ಇರ್ಬೋದು ಅಥವಾ ಯಾವುದೇ ಶೈನಿ ಅಂತ ಇನ್ನೊಬ್ಬ ಕ್ರೀಡಾಪಟು ಇದ್ದಾಳೆ, ಶೈನಿ. ನಾನು ಗಮನಿಸ್ತಾ ಇದ್ದೇನೆ. ನಾನು ಪ್ರತಿಯೊಂದು ಪಂದ್ಯಾಟಕ್ಕೂ ಕ್ರೈಸ್ಟಿಂಗ್ನ ಪಂದ್ಯಾಟ ನನ್ನ ತಂಡ ಕೂಡ ಒಂದು ವಾಲಿಬಾಲ್ನ ಪ್ರೈಮರಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗುವಂಥ ತಂಡ. ನಾನು ಪ್ರತಿಯೊಂದು ಕಡೆ ಹೋಗ್ತಾ ಇದ್ದೇನೆ. ಅವರ ತಂಡ ನೋಡುವಾಗ ನನಗೆ ಭಾಳ ಖುಷಿ ಆಗ್ತದೆ. ಅವರ ತಂಡದ ಹಿಂದೆ ಒಂದು 25-30 ಜನ ಪೋಷಕರು ಬರ್ತಾರೆ ಸರ್. ಭಾಳ ಖುಷಿ ಆಗ್ತಾ ಉಂಟು ನನಗೆ. ಆ ಪೋಷಕರು ಬಂದು ಅವರು ಸಪೋರ್ಟ್ ಮಾಡೋದು ನೋಡಿದರೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅಂಥ ಪೋಷಕರು ಕೂಡ ಸರ್ರದೈ ಪೋಷಕರು ಕೂಡ ಇಲ್ಲಿ ಇದ್ದಾರೆ. ಹಾಗಾಗಿ ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಕ್ರೈಸ್ಟಿಂಗ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.